ನಮಸ್ತೆ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ಮೇ 16, 2026ನೇ ಸಾಲಿನಲ್ಲಿ ವಿಶೇಷ ಶನಿವಾರದ ಮಾಹಿತಿ ನಿಮಗೋಸ್ಕರ. ಅಂದು ಶನಿ ಜಯಂತಿ ಜೊತೆಗೆ ಅಮಾವಾಸ್ಯೆಯ ಶನಿವಾರ ಆಗಿದ್ದು ತುಂಬಾ ವಿಶೇಷವಾಗಿತ್ತು. ನೆರೂಲ್ ಶನೀಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಅಂದಿನದ ಕಾರ್ಯಕ್ರಮ ನಿಮಗೆ ಸಂಪೂರ್ಣ ವಿವರಣೆ ಈ ವಿಡಿಯೋದಲ್ಲಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತದೆ. ನೆರೂಲ್ ಶನೀಶ್ವರ ದೇವಸ್ಥಾನದ ಮಹಾತ್ಮೆ ಏನು, ಅಲ್ಲಿ ಯಾವಾಗ ಉದ್ಘಾಟನೆ ಆಯಿತು, ಅದರ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದರ ಬಗ್ಗೆ ನಾವು ಇವಾಗಲೇ ನಮ್ಮ ಚಾನಲಲ್ಲಿ ಮೊದಲೊಮ್ಮೆ ಹಾಕಿರ್ತೇವೆ. ಯಾರು ಅದನ್ನು ನೋಡಿಲ್ಲ, ಲಿಂಕನ್ನು ಮತ್ತೊಮ್ಮೆ ಕೊಟ್ಟಿರ್ತೇನೆ, ಸೊ ನೀವು ಅದನ್ನು ಚೆಕ್ ಮಾಡ್ಕೊಳ್ಬಹುದು. ಶನಿವಾರದಂದು ಅಮಾವಾಸ್ಯೆ, ಶನಿ ಜಯಂತಿ, ತುಂಬಾ ವಿಶೇಷವಾದಂತಹ ದಿನ ಅಂತಲೇ ಹೇಳಬಹುದು. ನೆರೂಲ್ ಶನೀಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಈ ಒಂದು ದಿನದ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ಈ ವಿಡಿಯೋದಲ್ಲಿ. ಅಂದು ಬೆಳಿಗ್ಗೆ 6 ಗಂಟೆಯಿಂದ ಆರಂಭವಾದಂತಹ ಪ್ರತಿಯೊಂದು ಪೂಜೆ ಆಗಿರಬಹುದು, ಅಥವಾ ಜನಸಂದಣಿಯೇ ಸಾಗರವೇ ಹರಿದು ಬರುತ್ತಿರುವಂತಹ ದಿನವಾಗಿರಬಹುದು, ಬಿಡುವಿಲ್ಲದೆ ಭಜನೆ ನಡೆಯುತ್ತಿರುವಂತಹ ಕಾರ್ಯಕ್ರಮವಾಗಿರಬಹುದು, ಶನಿ ಶಾಂತಿ ಹವನ, ಕಲಾಭಿಷೇಕ, ಮಹಾ ಆರತಿ, ರಂಗಪೂಜೆ, ಮಹಾಮಂಗಳಾರತಿ, ಬಿಡುವಿಲ್ಲದೆ ಭಜನೆ, ಅದರಲ್ಲೂ ಜನಸಂದಣಿ ಹರಿದು ಬರುವಂತಹ ಈ ದೇವಸ್ಥಾನದ ವಿಶೇಷತೆಯನ್ನು ಹೇಳಬೇಕು ಅಂತ ಹೇಳಿದರೆ, ಅಲ್ಲಿನ ಮ್ಯಾನೇಜ್ಮೆಂಟಿಗೆ ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸಾವಕಾಶವಾಗಿ ದೇವರ ದರ್ಶನ ಮಾಡುತ್ತಾ, ಹಣ್ಣು ಕಾಯಿ ಸೇವೆಗಳನ್ನು ಸಲ್ಲಿಸುತ್ತಾ, ಶನೀಶ್ವರನಿಗೆ ತುಂಬ ಪ್ರಿಯವಾದಂತಹ ಎಳ್ಳು ಎಣ್ಣೆಗಳನ್ನು ಅರ್ಪಿಸಲು ಯಾವುದೇ ನೂಕು ನುಗ್ಗಲುಗಳಿಲ್ಲದೆ, ಅಡೆತಡೆಗಳಿಲ್ಲದೆ ದರ್ಶನಕ್ಕೆ ಭಕ್ತಾದಿಗಳಿಗೆ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿದ್ದು ಅಲ್ಲಿನ ಮ್ಯಾನೇಜ್ಮೆಂಟ್ ಅಂತಲೇ ಹೇಳಬಹುದು. ಇನ್ನೊಂದು ಮುಖ್ಯ ವಿಷಯ ಹೇಳುವುದಾದರೆ, ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಬಂದಾಗ, ಯಾವುದೇ ಕಾರ್ಯಕ್ರಮವಿದ್ದರೂ ಅಥವಾ ಭಕ್ತಾದಿಗಳನ್ನು ನಿಲ್ಲಿಸಿ ಅತಿಥಿಗಳ ಆಗಮನವಾಗುತ್ತದೆ. ಆದರೆ ನೀವು ಇಲ್ಲಿ ನೋಡಿರುವಂತೆ ಅದರ ಅಡೆತಡೆ ಇಲ್ಲ. ಅತಿಥಿಗಳನ್ನು ಅತಿಥಿಗಳ ರೀತಿಯಲ್ಲೇ ಕರೆದು, ಭಕ್ತಾದಿಗಳನ್ನು ಭಕ್ತಾದಿ ರೀತಿಯಲ್ಲೇ ಕರೆದು, ಇಬ್ಬರಿಗೂ ಯಾವುದೇ ತೊಂದರೆಯಾಗದೆ ದೇವರ ದರ್ಶನ ಕೊಡುವಂತಹ ವ್ಯವಸ್ಥೆ ಇಲ್ಲಿನ ವ್ಯವಸ್ಥಾಪಕರದ್ದು ಅಂತಲೇ ಹೇಳಬಹುದು. ಇನ್ನಷ್ಟು ಮಾಹಿತಿಗಳನ್ನು ಇಲ್ಲಿನ ಭಕ್ತಾದಿಗಳ ಮುಖಾಂತರ ನಾವು ನಿಮಗೆ ತಿಳಿಸುವಂತಹ ಪ್ರಯತ್ನ. I have been here in Nerul from 93. Okay. ये मंदिर भी नहीं था वो टाइम पे, लेकिन इसको बनाते हुए आज तक मैं जब देख रही हूँ, we are regular here. यहाँ का जो प्रसाद है हम डेफिनेटली खाने आते हैं. Okay. And the management is really good. Okay. And I think they're all commoners, housewives who are working for this, and they do an excellent job. So I think they're being a South Indian kind of an atmosphere, since I'm also a South Indian, I get that pleasure of seeing the God in the light that I recognize. So it's a beautiful feeling, and just imagine how many people are feeding today, Yes. are being fed today, and that's amazing. And the cleanliness and the food quality is excellent. So thank you for giving me this opportunity to talk about Shani Mandir. I hope this keeps continuing, and I keep coming here for very good food. Thank you everyone. आज का शनिवार है और अमावस्या भी है, आप इधर मंदिर में आए तो बहुत अच्छा लगा। यहाँ का मैनेजमेंट मैं बहुत साल से पहचानती हूँ। अभी लगभग लिटरली हम लोग एकदम ऐसा लगता है कि जाने पहचाने चेहरे हो गए। इतने अच्छे लोग हैं, बहुत अच्छे से मैनेज करते हैं, और इतना मैंने फ्रेंडली है कि ऐसा लगता ही नहीं है कि हम कहीं और मंदिर में, हाँ, फैमिली जैसा ट्रीट करते हैं। क्या बोलना चाहते हो मंदिर के बारे में? मुझे तो यहाँ ज़्यादा टाइम नहीं हुआ, पर जितना भी हुआ उससे मुझे बहुत अच्छा लगा. स्पेशली थैंक यू मैं उन लोगों को बोलूँगी जो खाना बनाते हैं. Okay. उन लोगों के लिए बहुत बहुत धन्यवाद कि इतनों लोगों का खाना बनाना. सर्विस तो सब कर देते, पर बनाने में जो मेहनत है ना, वो शायद हम लेडीज लोग ही जानते हैं. इसलिए जो बना रहे हैं ना, उन सभी को मैं बहुत बहुत धन्यवाद देना चाहूँगी. इसलिए जो भी ये
यानी सच्ची मेहनत है उन लोगों की, क्योंकि हम लोग तो सिर्फ 4-5 लोग का खाना बना के थक जाते हैं, तो आज इतने लोगों का खाना बनाना कोई मामूली बात नहीं है, इसलिए ಶನೀಶ್ವರಾಯ ನಮಃ. ಇದೊಂದು ಶನಿವಾರದ ದಿವಸ ಅಮಾವಾಸ್ಯೆ, ಹಾಗೂ ಈ ಒಂದು ಸಮಯ ಉಂಟಲ್ಲ, ಶನಿವಾರ ಮತ್ತು ಅಮಾವಾಸ್ಯೆ ಶನಿದೇವರ ಈ ಜಯಂತಿ ಬರುವುದು ಅಪರೂಪದ ಒಂದು ಕ್ಷಣ. ಆದ್ದರಿಂದ ಇವತ್ತು ಈ ಮ್ಯಾನೇಜ್ಮೆಂಟ್ನಾಗಲಿ ಅಲ್ಲದಿದ್ದರೆ ಎಲ್ಲ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮಗಳಾಯಿತು, ಒಳ್ಳೆಯದಾಗಿ ನಿರ್ವಹಿಸುವಲ್ಲಿ ಈ ಸಮಿತಿಯವರು ತುಂಬ ಶ್ರಮವಹಿಸಿದ್ದಾರೆ. ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂತ ದೇವರಲ್ಲಿ ಪ್ರಾರ್ಥನೆ. ಇಷ್ಟೇ ನನ್ನ ಇಚ್ಛೆ. थैंक यू. आज हम लोग शनीश्वर मंदिर में आए ले. आज शनि अमावस्या है और शनीश्वर का जयंती भी है. ये मंदिर बहुत अच्छा है, बहुत एकदम क्लीन और नीट एंड सब बराबर रखते हैं सब. 13 साल में एक बार जो आए ले जयंती को हम लोग कारगर से आए ले. भले मेरे को चलने को नहीं होते, मगर भगवान ने सब व्यवस्था करते हैं. इधर आने के बाद भी सब मालूम पड़ गया. शनीश्वर का महात्म्य क्या है मालूम है, मगर आज तो पूरा मालूम पड़ गया. मैं सोचा ही नहीं था मेरे को बैठने को मिलेगा, मगर भगवान का दया से मिल गया. वही बड़ा शनीश्वर का महात्म्य है, सब लोग उसको मानना पड़ेगा. इधर का भीड़ देख के मालूम पड़ता है शनि का महात्मा क्या है. सब लोग सबको तरफ से अच्छा है. मंदिर बहुत अच्छा है, बहुत अच्छा बनाया. साउथ इंडियन का है, हम लोग भी साउथ इंडियन ही है. मैं भी साउथ इंडियन है, इसके हिसाब से बहुत क्लीन एंड नीट रखे. 2 टाइम खाना रखता है ना. शनि जयंती है और शनिवार भी है, तो आई थिंक इसके बाद, आज के दिन के बाद, ये सेम दिन 100 साल लगेगा आने के लिए. तो हम लोग सब भाग्यशाली हैं. एंड आई रियली थैंक माय डियर फ्रेंड संतोष शेट्टी जी. आइए इधर आइए. ये इनके वजह से जो इतने लोग यहाँ आए हैं, हज़ारों में, सुबह 6 बजे से यहाँ खड़ा रहने के लिए जगह नहीं. इन्होंने जो बंदोबस्त किया है, इतना अच्छा दर्शन मिला है, पूरा जो यहाँ का व्यवस्था, और सभी लोगों को शनि भगवान को आके शनि भगवान का आशीर्वाद लेने का आज शुभ अवसर है. तो आई रियली फील प्राउड टू बी अ नवी मुंबईकर. एंड थैंक यू संतोष जी फॉर दिस अपॉर्चुनिटी. हाँ, ये मंदिर में मैं तीसरा बार आ रहा हूँ, लेकिन मैं यही देख रहा हूँ कि सालों साल यहाँ का जो श्रद्धा है, श्रद्धालु है, जो लोग हैं, बढ़ते जा रहे हैं. एंड दिस इज बिकमिंग वन ऑफ द फाइनेस्ट टेम्पल्स इन द कंट्री. तो मैं अपने आप को बहुत ब्लेस समझता हूँ. थैंक यू. ನಮ್ಮ ಜೊತೆ ನೆರೂಲ್ ಶನೀಶ್ವರ ದೇವಸ್ಥಾನದ ಮುಖ್ಯ ಗಣ್ಯ ವ್ಯಕ್ತಿಗಳಿದ್ದಾರೆ ಅಂತಾನೆ ಹೇಳ್ಬೋದು. ನಮಸ್ತೆ ಸರ್, ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ ಈ ದಿನ ಶನಿದೇವರಿಗೆ ಮಹತ್ವದ ದಿವಸ. ಶನಿ ಜಯಂತಿ ಶನಿವಾರ ಬಂದಿದೆ, ಶನಿ ಅಮಾವಾಸ್ಯೆ ಶನಿವಾರ ಬಂದಿದೆ, ಮತ್ತು ಶನಿವಾರ ನಮ್ಮದು ರೆಗ್ಯುಲರ್ ಶನಿದೇವರ ದಿವಸ. ಇವತ್ತು ಸಾವಿರಾರು ಜನರು ದರ್ಶನಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಈಗ 2 ಗಂಟೆಯ ತನಕ ಜನಸಾಗರವೇ ಬರುತ್ತಾ ಇದೆ. ಎಲ್ಲರಿಗೂ ಅನ್ನದಾನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಎಲ್ಲರೂ ದೇವರ ದರ್ಶನವನ್ನು ತಗೊಂಡು, ಇಂದಿನ ಕಾಲದಲ್ಲಿ ಸನಾತನ ಧರ್ಮ ಉಳಿಸಲಿಕ್ಕೆ ನಮಗೆಲ್ಲರಿಗೂ ದೇವರ ಪ್ರಾರ್ಥನೆ, ದೇವರ ಆರಾಧನೆ ಅನ್ನು ಮಾಡೋದು ಭಾರಿ ಅಗತ್ಯ. ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ನಂಬಿಕೊಂಡು ಬಂದವರು. ಅದಕ್ಕೋಸ್ಕರ ಧರ್ಮದಲ್ಲಿ 2 ಧರ್ಮ ಇದೆ. ಒಂದು ರಾಜಕೀಯ ಧರ್ಮ, ಇನ್ನೊಂದು ಸನಾತನ ಧರ್ಮ. ನಾವೆಲ್ಲ ಸನಾತನ ಧರ್ಮದವರು, ದೇವರನ್ನು ಆರಾಧಿಸುವವರು, ದೇವರನ್ನು ಪ್ರೀತಿಸುವವರು. ಕಳೆದ 23-24 ವರ್ಷದಿಂದ ಈ ದೇವಸ್ಥಾನ ಇಲ್ಲಿ ಪ್ರಾರಂಭ ಆಗಿ 24 ವರ್ಷ ಆಯಿತು. ಪ್ರತಿ ಶನಿವಾರ 1000 ಗಟ್ಟಲೆ ಜನರು ದೇವರ ದರ್ಶನಕ್ಕೆ ಬರುತ್ತಾರೆ.
ನಿಮಗೆ ಗೊತ್ತಿದ್ದ ಹಾಗೆ ಮುಂಬೈಯಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನ ಇದೆ. ಅದರ ನಂತರ ಹೈಯೆಸ್ಟ್ ಹೆಚ್ಚು ಹೆಚ್ಚು ಪಬ್ಲಿಕ್ ಬರುವುದಾದರೆ ಆ ಶನಿ ದೇವಸ್ಥಾನಕ್ಕೆ ಶನಿವಾರ ಬರುವುದಂತ ಹೇಳಲಿಕ್ಕೆ ನಮಗೆ ಭಾರಿ ಹೆಮ್ಮೆ ಆಗುತ್ತಾ ಇದೆ. ಇದೆಲ್ಲ ಭಕ್ತರ ಆಶೀರ್ವಾದ, ಭಕ್ತರ ಪ್ರೀತಿ, ದೇವರ ದಯೆ. ಇಲ್ಲಿ ಯಾರು ಬಂದು ದೇವರ ಪ್ರಾರ್ಥನೆ ಮಾಡುತ್ತಾರ ಅವರಿಗೆ ಅದರ ಫಲ ಸಿಗೇ ಸಿಗುತ್ತದೆ. ಅದರಿಂದ ಪ್ರತಿ ಶನಿವಾರ ಕೂಡ ಸಾವಿರಾರು ಜನ ಹೆಚ್ಚೆಚ್ಚಾಗಿ ಬರುತ್ತಾ ಇದ್ದಾರೆ. ಪ್ರತಿ ವರ್ಷ ಜಾತ್ರೋತ್ಸವ ಇಲ್ಲಿ ನಡೆಯುತ್ತದೆ. ನಮ್ಮ ಊರಿನಾಗೆ ಇಲ್ಲಿ ಕೂಡ ನಾವು ರಥೋತ್ಸವ ನೆರವೇರಿಸ್ತೇವೆ. ಸಾವಿರಗಟ್ಟಲೆ ಜನರು, ಖಾಲಿ ಕನ್ನಡದವರೇ ಅಲ್ಲ, ಈ ದೇವಸ್ಥಾನ ಸರ್ವಧರ್ಮ ಸಮಭಾವ. ಇದರಲ್ಲಿ ಜಾತಿ, ಧರ್ಮ, ಪಂಥ, ಪ್ರಾಂತ ಅಂತ ಇಲ್ಲ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಪ್ರಾಂತದವರಿಗೆ ನಾವು ಇಲ್ಲಿ ಪ್ರಾಧಾನ್ಯ ಕೊಡುತ್ತೇವೆ. ಕೆಲವರು ಟಿಪಿಕಲ್ ಇರ್ತಾರೆ, ಅದು ಕರ್ನಾಟಕ, ಅದು ತಮಿಳುನಾಡಿದ್ದು, ಇದು ಕೇರಳದಂತ ಅದೇನಿಲ್ಲ. ಇದು ಎಲ್ಲ ಭಾರತೀಯರಿಗೋಸ್ಕರ ಮಾಡಿದ ಈ ದೇವಸ್ಥಾನ ದಿವಸದ ದಿವಸ ಬೆಳಗುತ್ತಾ ಇದೆ. ಭಾಳ ಸಂತೋಷ ವಿಷಯ. ಇನ್ನೊಂದು ಸಂತೋಷ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊರಿನವರು ಬಂದು ಇಲ್ಲಿ ಸೇರುತ್ತಾರೆ. ಆಗ ನಮಗೆ ಅನಿಸ್ತದೆ ನಾವು ಊರಿನಲ್ಲೇ ಇದ್ದೇವೆ ಅಂತ ಇಲ್ಲಿ ನಮಗೆ ಕಾಣುತ್ತದೆ. ಭಾರಿ ಒಳ್ಳೆ ವಿಷಯ. ಎಲ್ಲರಿಗೂ ಆ ಪರಮಾತ್ಮ ಶನಿದೇವರು ಸುಖ, ಶಾಂತಿ, ಆರೋಗ್ಯವನ್ನು ಪಾಲಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ. ನಾನು ಶ್ಯಾಮ್ ಶೆಟ್ಟಿ, ನ್ಯೂ ಬಾಂಬೆಯಲ್ಲಿ ನವಿ ಮುಂಬೈಯಲ್ಲಿ ನೆರಳು ಅಂದರೆ ಇಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗೆ, ಅದರಲ್ಲಿ ತುಂಬ ಬೇರೆ ಬೇರೆ ಊರಿನವರು, ಬೇರೆ ಬೇರೆ ಸಂಘದವ್ರದ್ದು ಎಲ್ಲ ದೇವಸ್ಥಾನ ಇದೆ. ಆದರೆ ನಮ್ಮ ನೆರಳಿನಲ್ಲಿ ಶನಿದೇವರ ದೇವಸ್ಥಾನ ಎಂದರೆ ಇಡೀ ನಮ್ಮ ಊರಿನವರಿಗಲ್ಲ, ಇಲ್ಲಿ ಆಜುಬಾಜಿನಲ್ಲಿ ಎಲ್ಲರಿಗೆ. ಅದರಲ್ಲಿ ಯಾವ ಜಾತಿ ಮತ ಅದು ಇದು ಏನೂ ಇಲ್ಲ. ಈ ದಿವಸ ವಿಶೇಷ ದಿವಸ ಆಗಿದ್ದರಿಂದ ಈ ಶನಿ ದೇವರ ಮತ್ತು ಅಮಾವಾಸ್ಯೆ ಎಲ್ಲ ಒಟ್ಟಿಗೆ ಬಂದಿದೆ. ಅದರಲ್ಲಿ ಸಹ ವಿಶೇಷವಾಗಿ ಅಮಾವಾಸ್ಯೆ ಸಹ ಬಂದಿದ್ದರಿಂದ ಇವತ್ತಿನ ದಿವಸದಲ್ಲಿ ಹೆಚ್ಚು ಕಮ್ಮಿ ಒಂದು 5-10 ಸಾವಿರ ಈ ಟೈಮಿಗೆ ಆಗ್ತಾ ಇದೆ. ಎಲ್ಲರೂ ಮನ ಮೆಚ್ಚಿ ಇಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾರೆ, ದೇವರ ದರ್ಶನ ತೆಗೆದುಕೊಳ್ತಾರೆ. ಅದೇ ರೀತಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅನ್ನ ಸಂತರ್ಪಣೆ ಸಹ ಇದೆ. ಎಲ್ಲರೂ ಬಹಳ ಸಂತೋಷದಿಂದ ನಮ್ಮ ಊರಿನ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮ್ಯಾಂಗ್ಳೂರಿನವರದ ಊಟವನ್ನು ಎಲ್ಲರೂ ಸವಿತಾರೆ. ಅದರಲ್ಲಿ ಅವರಿಗೆ ಬಹಳ ಸಂತೋಷವೂ ಆಗ್ತದೆ. ಯಾವ ಊರಿನವರಾಗಲಿ, ಉತ್ತರದವರಾಗಲಿ, ದಕ್ಷಿಣದವರಾಗಲಿ, ಎಲ್ಲ ಬಂಗಾಳಿಯವರಾಗಲಿ, ಎಲ್ಲರಿಗೆ ನಮ್ಮ ಇಲ್ಲಿಯ ದೇವರ ಪೂಜೆ, ದೇವರ ಸನ್ನಿಧಿಯನ್ನು ನೋಡಲು ಬಹಳ ಹತ್ತಿರದಿಂದ ಬರ್ತಾರೆ, ದೂರದಿಂದ ಬರ್ತಾರೆ. ಇಲ್ಲಿ ಯಾರು ದರ್ಶನ ಪಡಿತಾರೆ ಅವರಿಗೆ ದೇವರ ಇಷ್ಟಂತೆ ಅವರ ಎಲ್ಲ ಹಿತವನ್ನು ದೇವರು ಪಾಲಿಸಿ ಅವರ ಅನುಗ್ರಹ ಸಿಗ್ತದೆ. ಆ ಅನುಗ್ರಹ ಸಿಕ್ಕುವುದರಿಂದ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಇಲ್ಲಿಗೆ ಬಂದು ಪ್ರಾರ್ಥನೆ ಸಮರ್ಪಿಸಿ दर्शनವನ್ನು पडतात. थँक्यू. शनी मंदिर गेल्या 30-32 वर्षापासून प्रसिद्ध देवस्थान म्हणून नाव लौकिकास आलेलं आहे. दर शनिवारी येथे भाविक फार मोठ्या श्रद्धेने येऊन दर्शन घेतात. पण आज रोजी शनिवारी अमावस्या आलेला आहे, त्याचबरोबर शनी जयंती आहे आणि आज शनिवार दिवस पण आहे. त्यामुळे हा एक महत्त्वाचा दिवस असल्याकारणाने भावी भक्तांनी फार मोठ्या संख्येने मंदिरामध्ये गर्दी केलेली आहे. सकाळी 5-5:30 वाजल्यापासून लोकांची येण्याची भक्तगणांची गर्दी चालू झाली होती. ही गर्दी रात्री 12-1 वाजेपर्यंत अशीच चालू राहणार आहे. दिवसभर अन्नदान असणार आहे. आणि हे सगळं कार्यक्रम होत असताना आमच्या नेरूळचे काँग्रेसचे नेते संतोष शेट्टी साहेब यांच्या मार्गदर्शनाखाली हा कार्यक्रम फार मोठ्या व्यवस्थित आणि पद्धतशीर मोठ्या भावी
भाविकपणे साजरा केला जातो. येणाऱ्या प्रत्येक भाविक भक्ताला शनिदेवाचे आशीर्वाद मिळत असतो, तो तसाच मिळत राहो अशी भगवंताकडे आम्ही प्रार्थना करतो. आणि देवा, आता जे जनतेवर जे महागाईचं संकट कोसळलेलं आहे, जे येऊ घातलेलं आहे, त्यातून आपल्या सर्वांची सुटका करावी अशी आम्ही शनिदेवाकडे प्रार्थना करतो. जय हिंद, जय महाराष्ट्र. आज शनी अमावस्यानिमित्त आणि बहुसंख्य भाविक इथं दर्शनाला येतात. प्रत्येक शनिवारी इथे गर्दी असते. पूर्ण नेरूळ नगरीतील, नवी मुंबईमधील सर्व भाविक हे इथे येतात. शनीची साडेसाती हा आपल्याकडे म्हटलं जातं, त्यामुळं ही साडेसाती दूर होण्यासाठी आणि आज शनी अमावस्या असल्यामुळे खूपच इथे सकाळपासून गर्दी झालेली आहे. आणि आमचे स्नेही माजी नगरसेवक आणि शनी ट्रस्टचे चेअरमन सन्माननीय संतोष शेट्टी साहेब हे नेहमीच इथे चांगलं नियोजन करतात. सर्व भाविकांना इथं बोलवतात, निमंत्रण देतात. त्यामुळं त्यांचे मी आभार मानतो आणि शनीश्वराकडे एकच प्रार्थना करतो की सर्वांना सुखी ठेव, सुखी ठेव, सुखी ठेव. ನಾನು ಪ್ರತಿ ಶನಿವಾರ ಬರ್ತೇನೆ. ಮತ್ತು ಇವತ್ತು ಶನಿ ಜಯಂತಿ ಅಲ್ವಾ, ಇದು ವಿಶೇಷ ದಿನ, ಹಾಗಾಗಿ ಬಂದದ್ದು ನಾವು. ಎಷ್ಟು ಟೈಮ್ ಬರ್ತಾ ಇದ್ದೀವಿ? ನಾವೊಂದು 7-8 ವರ್ಷದಿಂದ ಬರ್ತೇವೆ. ತುಂಬ ಒಳ್ಳೆ, ಈ ಸಲ ಭಾರಿ ಚೆನ್ನ ಮಾಡಿದಾರಲ್ಲ ಬ್ರಹ್ಮ ಕಲಶೋತ್ಸವ ಅಲ್ಲ. ಅಂದರೆ ಏನೆಲ್ಲ ಸೇವೆ ಮಾಡಿದ್ರು ಇಲ್ಲಿ ಒಳಗಡೆ? ನಾವು ಪ್ರತಿ ಶನಿವಾರ ಎಳ್ಳು ದೀಪ ಹಾಕಿಸ್ತೇವೆ. ಮತ್ತೆ ಡೊನೇಷನ್ಸ್ ಕೊಟ್ಟಿದ್ದೇವೆ ಬ್ರಹ್ಮ ಕಲಶಕ್ಕೆ. ಸಮಾಜದಿಂದ ಎಂಕುಲು ಶ್ರೀಶ್ವರ ಮಂದಿರ ನೆರೂಲ್ ಮರೀಶ್ವರ ಮಂದಿರ ಪಣದೆ ಎಂಗಳಿಗೆ ಗೊತ್ತುಂಡು. ಉಲ್ತ ಸಂತೋಷ್ ಶೆಟ್ಟಿ ಪಣದೆ ಏಕಲ ಅದ್ಯಪಾಡಿದ ಪರಿಚಯ, ಊರ್ದ ಪರಿಚಯ, ಅದ ಪರಿಚಯ ಎಲ್ಲ ಉಂಡು ಎಂಕ್ಲಿಗೆ. ಬೊಕ್ಕ ಒಂದು ಮಸ್ತ್ ಕುದರ್ ಪೋತಿನ ಶನೀಶ್ವರ ಮಂದಿರ ಎಂಕುಲು ವರ್ಷೋಗರ ಉಲ್ತ ಅಯ್ಯಪ್ಪನ ಪೂಜೆಲ ಅಲ್ಪಲ ಬರ್ಪ, ವರ್ಷೋಗರತ ಉಲ್ತ ಪೂಜೆಗಳ ಬರ್ಪ ಮುರಡಿತ ಬ್ರಹ್ಮಕಲಶ ಆಡಿ ಅವಳ ಭಾರಿ ಎಡ್ಡೆಡು ನಡತೀನಿ, ಮಾರಿ ಎಂಗೆ ಖುಷಿ ಆಗ್ತದೆ. ಶನೀಶ್ವರ ದೇವಸ್ಥಾನಕ್ಕೆ ನಾನು ಸಾಧಾರಣ ಇದರ ಸ್ಥಾಪನೆಯಿಂದಲೂ ಬರ್ತಾ ಇದ್ದೇನೆ ಮತ್ತು ಇಲ್ಲಿನ ಹೆಚ್ಚಿನ ಜನರು ನಮ್ಮ ಎಲ್ಲ ಆತ್ಮೀಯರು. ಇಲ್ಲಿ ಬಂದಾಗ ನಮಗೆ ಈ ಊರಿಗೆ, ನಮ್ಮ ಸ್ವಂತ ಊರಿಗೆ ಹೋದ ಅನುಭವ ಆಗ್ತದೆ, ಅಷ್ಟೇ ಸಂತೋಷವಾಗ್ತದೆ. ಇನ್ನು ಹೇಳುವುದಂದರೆ ಅನೇಕ ಉತ್ಸವಗಳು ನಡೀತಾ ಉಂಟು ಇಲ್ಲಿ ದೇವಸ್ಥಾನದಲ್ಲಿ. ಇವತ್ತು ಉಂಟು, ಬೆಳಿಗ್ಗೆಯಿಂದ ಸಾವಿರಾರು ಜನರು ಬಂದು ದೇವರ ದರ್ಶನ ಮತ್ತು ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಬಹಳ ಸಂತೋಷವಾಗ್ತಾ ಉಂಟು. ಇಲ್ಲಿ ಬಂದ ಜನರಿಗೆ ಪ್ರಸಾದ, ಅನ್ನಪ್ರಸಾದ, ದೇವರ ಅನುಗ್ರಹ ಖಂಡಿತ ಸಿಗುತ್ತಾ ಉಂಟು. ಇಲ್ಲಿ ಯಾವ ತೊಂದರೆಯೂ ಯಾವ ಕೊರತೆಯೂ ಇಲ್ಲ ಭಕ್ತ ಜನರಿಗೆ ಅಂತ ಹೇಳಿ ನನಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷವಾಗ್ತಾ ಉಂಟು. ದೇವರ ದಯೆ ಸರ್ವ ಜನರಿಗೆ ಸಿಗಲಿ, ಎಲ್ರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸ್ತಾ ಧನ್ಯವಾದ. ಜೈ ಹಿಂದ್.